ವಚನ ಸಾಹಿತ್ಯ ಕೇವಲ ಜ್ಞಾನದ ದೃಷ್ಟಿಯಿಂದ ತಿಳಿಯುವಂತಹ ಸಾಹಿತ್ಯವಲ್ಲ. ವಚನ ಸಾಹಿತ್ಯ ಅದನ್ನ ಅನ್ವಯ ಮಾಡಿಕೊಂಡಾಗ ಮಾತ್ರ ಆ ವಚನ ಸಾಹಿತ್ಯ ಉಳಿಯೋದಿಕ್ಕೆ ಮತ್ತು ಆ ವಚನ ಶಾಸ್ತ್ರವನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಶರಣರು 12ನೇ ಶತಮಾನದಲ್ಲಿ ಅವರು ಜೀವನದಲ್ಲಿ ಯಾವ ರೀತಿ ನಡ್ಕೊಂಡ್ರು ಆ ನಡೆದುಕೊಂಡದ್ದನ್ನೇ ಅವರು ವಚನ ಸಾಹಿತ್ಯವಾಗಿ ಬರೆದ್ರು. ಅಂದ್ರೆ ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯವನ್ನೇ ಅವರು ಬರೀತಾ ಹೋದ್ರು. ಆದರೆ ಈಗ 21ನೇ ಶತಮಾನ ಆಗಿದೆ. ಆದರೆ 21ನೇ ಶತಮಾನದಲ್ಲಿ ನಾವು ಹೇಳೋದೇ ಒಂದು, ಮಾಡೋದೇ ಒಂದಾಗಿದೆ. ಅಂದರೆ ಜ್ಞಾನವೇ ಬೇರೆಯಾಗಿದೆ, ಕ್ರಿಯೆಯೇ ಬೇರೆಯಾಗಿದೆ. ಆದರೆ ಜ್ಞಾನ ಏನಾಗಿರುತ್ತೆ ಆ ಜ್ಞಾನವನ್ನೇ ಕ್ರಿಯೆಗೆ ಅಳವಡಿಸಿಕೊಂಡಾಗ ಮಾತ್ರ ವಚನ ಸಾಹಿತ್ಯವನ್ನು ಅನ್ವಯಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಮ ಗುರು ಬಸವಣ್ಣನವರು ಹೇಳ್ತಾರೆ, ಭಕ್ತಿ ಸುಭಾಷೆಯ ನುಡಿಯ ನುಡಿವೆ, ನುಡಿದಂತೆ ನಡೆವೆ, ನುಡಿಯೊಳಗಾಗಿ ನಡೆಯ ಪೂರೈಸುವೆ, ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ, ಒಂದು ಜವೆ ಕೊರತೆಯಾದಡು ಎನ್ನ ನದ್ದಿನಿ ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳ್ತಾರೆ. ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರ ಜೀವನ ಹೇಗಿತ್ತು ಅಂದರೆ ಈ ಒಂದು ವಚನವೇ ನಮಗೆ ಸಾಕ್ಷಿಯಾಗಿದೆ, ದೃಷ್ಟಾಂತವಾಗಿದೆ. ಅಂದರೆ ಅವರು ಜೀವನದಲ್ಲಿ ಏನು ನುಡಿದ್ರು ಅದೇ ರೀತಿ ನಡ್ಕೊಂಡ್ರು. ನುಡಿ ನಡೆಯಲ್ಲಿ ಒಂದು ಜವೆ ಕೊರತೆಯಾದರೆ, ಅಂದರೆ ಒಂದು ಜವೆ ಅಂದರೆ ಒಂದು ಗೋಧಿಯ ಕಾಳು ಅನ್ನೋ ಒಂದು ಅರ್ಥ ಬರುತ್ತೆ. ಇನ್ನೊಂದು ಕುದುರೆಯ ಕೂದಲಿನಲ್ಲಿ ಒಂದು ತುದಿಯ ಭಾಗವನ್ನು ಒಂದು ಜವೆ ಅಂತ ಕರೀತಾರೆ. ಅಷ್ಟು ವ್ಯತ್ಯಾಸ ಆದರೂ ಕೂಡ ಎನ್ನ ನದ್ದಿನಿ ಎದ್ದು ಹೋಗ ಕೂಡಲ ಸಂಗಮ ದೇವ ಅಂತ ದೇವರಿಗೆ ಸವಾಲನ್ನು ಹಾಕ್ತಾರೆ. ಅಂದರೆ ಅವರ ನುಡಿ ನಡೆ ಎರಡರಲ್ಲೂ ಕೂಡ ಸಾಮ್ಯತೆ ಇತ್ತು. ಆದರೆ ಇಂದಿನ ಕಾಲದಲ್ಲಿ ನಾವು ನುಡಿ ಮತ್ತು ನಡೆಯನ್ನು ತೂಕಕ್ಕೆ ಹಾಕಿದ್ರೆ ಅದು ಏನಾಗುತ್ತೆ ಅಂದರೆ ತುಂಬ ಏರುಪೇರನ್ನು ನಾವು ಕಾಣಬಹುದು, ಅಜಗಜಾಂತರ ವ್ಯತ್ಯಾಸವನ್ನು ಕಾಣಬಹುದು. ಅಂದರೆ ನುಡಿ ನಡೆಯಲ್ಲಿ ಸಾಮ್ಯತೆಯಲ್ಲಿ ಬದುಕಿದಂತಹ ಶರಣರ ಜೀವನ ನಮಗೆ ಆದರ್ಶವಾಗಬೇಕು. ಆ ನಿಟ್ಟಿನಲ್ಲಿ ನಾವು ವಚನವನ್ನು ಹೇಳಿದ ತಕ್ಷಣ ಅದೇ ರೀತಿ ನಡ್ಕೊಳ್ತೀವಿ ಅನ್ನೋದು ಸಾಧ್ಯ ಆಗೋದಿಲ್ಲ. ಮೊದಲು ವಚನವನ್ನು ಹೇಳೋಣ, ವಚನವನ್ನು ಜ್ಞಾನವಾಗಿ ಉಪಯೋಗಿಸಿಕೊಂಡು ತದನಂತರ ಅದು ಕ್ರಿಯೆಯಾಗಿ ಅಳವಡಿಸಿಕೊಂಡಾಗ ವಚನದಂತೆ ನುಡಿದು ವಚನದಂತೆ ನಡೆಯಲು ಸಾಧ್ಯವಾಗುತ್ತೆ. ನೀವು ಹೇಳಿದ ಹಾಗೆ ವಚನವನ್ನು ಹೇಳ್ತಾರೆ, ಅದನ್ನು ಅನ್ವಯ ಮಾಡಿಕೊಳ್ಳೋರು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆದರೆ ಆ ವಚನವನ್ನು ಮೊದಲು ಜ್ಞಾನವಾಗಿ ತೆಗೆದುಕೊಂಡು ನಂತರ ಕ್ರಿಯೆಗೆ ಅಳವಡಿಸಿಕೊಂಡರೆ ಶರಣರು ಏನು ಅಂದುಕೊಂಡಿದ್ರು ಒಂದು ಸಮಾಜದ ನಿರ್ಮಾಣವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ನನ್ನ ಅನಿಸಿಕೆ.